ಖಾತೆ ನಿಮ್ಮ ಹೆಸರಿಗೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಪ್ರಾಪರ್ಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ರೈತರು, ಸೈಟ್ ಖರೀದಿದಾರರು, ಮನೆ ಮಾಲೀಕರು ಎಲ್ಲರಿಗೂ ತುಂಬಾ ಮುಖ್ಯ. ಇವತ್ತಿನವರೆಗೆ ಖಾತೆ ಬದಲಾವಣೆ ಅಂದರೆ ತಿಂಗಳುಗಳ ಕಾಲ ಆಫೀಸ್ ಸುತ್ತಾಟ, ಸರ್ ಇನ್ನೊಂದು ಸಹಿ ಬೇಕು ಅನ್ನೋದು, ಮಧ್ಯವರ್ತಿಗಳ ಕಾಟ ಎಲ್ಲವೂ ಭಾರಿ ತಲೆನೋವಾಗಿತ್ತು. ಆದರೆ ಇದೀಗ ಸರ್ಕಾರ ಹೇಳ್ತಾ ಇದೆ, ಕೇವಲ 7 ದಿನಗಳಲ್ಲಿ ಖಾತೆ ಬದಲಾವಣೆ ಸಾಧ್ಯ, ಅಧಿಕಾರಿಗಳ ಸಹಿ ಬೇಡ ಅಂತ. ಹೇಗಿದೆ ತಿಳ್ಕೊಳ್ಳೋಣ. ಇದು ನಿಜಾನಾ? ಎಲ್ಲರಿಗೂ ಅನ್ವಯ ಆಗುತ್ತಾ? ಯಾವ ಕೇಸುಗಳಲ್ಲಿ ಇನ್ನೂ ಸಮಸ್ಯೆ ಇರುತ್ತೆ? ಇವೆಲ್ಲವನ್ನ ಇವತ್ತು ಸ್ಪಷ್ಟವಾಗಿ ಉದಾಹರಣೆಗಳ ಜೊತೆಗೆ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ವೀಕ್ಷಕರೇ, ಮೊದಲಿಗೆ ಸರ್ಕಾರ ತಂದ ಹೊಸ ನಿರ್ಧಾರ ಏನು ಅಂತ ತಿಳಿಯೋಣ. ಇತ್ತೀಚೆಗೆ ವಿಕಾಸಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಒಂದು ಹೊಸ ವ್ಯವಸ್ಥೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ಆಟೋಮ್ಯಾಟಿಕ್ ಮ್ಯೂಟೇಷನ್ ಸಿಸ್ಟಮ್, ಅಂದರೆ ಸ್ವಯಂಚಾಲಿತ ಖಾತೆ ಬದಲಾವಣೆ. ಸರಳವಾಗಿ ಹೇಳಿದರೆ, ನೀವು ಖಾತೆ ಬದಲಾವಣೆಗಾಗಿ ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದರೆ ಸರ್ಕಾರ 7 ದಿನ ನೋಟಿಸ್ ಕೊಡುತ್ತೆ. ಆ 7 ದಿನದಲ್ಲಿ ಯಾರೂ ತಕರಾರು ಹಾಕದೇ ಇದ್ದರೆ 8ನೇ ದಿನ ನಿಮ್ಮ ಖಾತೆ ನಿಮ್ಮ ಹೆಸರಿಗೆ ಆಟೋಮೆಟಿಕ್ ಆಗಿ ಬದಲಾವಣೆ ಆಗುತ್ತೆ. ಇಲ್ಲಿ ಯಾವುದೇ ಅಧಿಕಾರಿಯ ಸಹಿ ಬೇಡ, ಕಚೇರಿಗೆ ಓಡಾಟ, ಅಲೆದಾಟ, ತಾಪತ್ರಯ ಬೇಡ. ಹಾಗಾದರೆ ಈಗ ಮ್ಯೂಟೇಷನ್ ಅಂದರೆ ಏನು ಅಂತ ತಿಳಿಯೋಣ. ಮ್ಯೂಟೇಷನ್ ಅಂತಂದರೆ ಆಸ್ತಿ ಅಥವಾ ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಹೋದಾಗ ಸರ್ಕಾರದ ದಾಖಲೆಗಳಲ್ಲಿ ಹೊಸ ಮಾಲೀಕರ ಹೆಸರನ್ನು ಸೇರಿಸುವ ಪ್ರಕ್ರಿಯೆ ಆಗಿದೆ. ಉದಾಹರಣೆಗೆ, ನೀವು ಸೈಟ್ ಖರೀದಿಸಿದರೆ ರಿಜಿಸ್ಟ್ರೇಷನ್ ಅಂತೂ ಆಗುತ್ತೆ. ಆದರೆ RTC ಪಹಣಿ ಖಾತೆಯಲ್ಲಿ ಇನ್ನೂ ಹಳೆಯ ಓನರ್ ಹೆಸರು ಇದೆ ಅಂತ ಇಟ್ಕೊಳ್ಳಿ. ಆಗ ಅದನ್ನು ಬದಲಾಯಿಸುವುದೇ ಖಾತೆ ಬದಲಾವಣೆ ಅಥವಾ ಮ್ಯೂಟೇಷನ್. ಈಗ ಈ 7 ದಿನಗಳ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ಕೇಸ್ ನಂಬರ್ 1 ತಿಳ್ಕೊಳ್ಳಿ. ಆನ್ಲೈನ್ ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಕೆ. ನೀವು ಭೂಮಿ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತೀರಿ. 2ನೇದಾಗಿ ಸಿಸ್ಟಮ್ 7 ದಿನಗಳ ನೋಟಿಸ್ ಹಾಕುತ್ತೆ. 3ನೇದಾಗಿ ಯಾರಾದರೂ ತಕರಾರು ಹಾಕಿದ್ರಾ ಅಂತ ನೋಡುತ್ತೆ. ಖಾತೆ ಬದಲಾವಣೆ ಆಗೋದಿಲ್ಲ ತಕರಾರು ಹಾಕಿದರೆ. ಯಾವ ತಕರಾರು ಇಲ್ಲ ಅಂತಂದರೆ 8ನೇ ದಿನ ಆಟೋ ಮ್ಯೂಟೇಷನ್ ಮೂಲಕ ಖಾತೆ ನಿಮ್ಮ ಹೆಸರಿಗೆ ಆಗುತ್ತೆ. ಕೇಸ್ 2, ಹೊಸದಾಗಿ ಆಸ್ತಿ ರಿಜಿಸ್ಟ್ರೇಷನ್ ಹೇಗಿರುತ್ತೆ ನೋಡಿ. ಉಪ ನೋಂದಣಿ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಅಲ್ಲಿಂದ ಜಮಾಬಂದಿಗೆ ಬರುತ್ತೆ. ನಿಗದಿತ ಅವಧಿಯಲ್ಲಿ ತಕರಾರು ಇಲ್ಲ ಅಂತಂದರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಸಹಿ ಇಲ್ಲದೆಯೇ ಖಾತೆ ಬದಲಾವಣೆ ಆಗುತ್ತೆ. ಹೀಗಾಗಿ ಇದು ದೊಡ್ಡ ಬದಲಾವಣೆ ಆಗಿದೆ ಸ್ನೇಹಿತರೆ. ಇನ್ನು ಮಾಲೀಕತ್ವ ಕೋರ್ಟ್ ಕೇಸುಗಳಿಗೆ ಯಾವ ರೀತಿಯ ನಿಯಮ ಇದೆ ಅಂತ ನೋಡೋಣ. ಅಂದರೆ ಕೆಲವು ಲಿಟಿಗೇಷನ್ ಇರುವಂಥದ್ದು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಂಥ ಕೇಸುಗಳಲ್ಲಿ ಮಾಲೀಕತ್ವದ ಹಕ್ಕು, ಮರಣದ ನಂತರ ಖಾತೆ ಬದಲಾವಣೆ, ಕೋರ್ಟ್ ಆದೇಶ, ಇಂಥ ಕೇಸುಗಳಲ್ಲಿ 15 ದಿನಗಳ ನೋಟಿಸ್ ಅವಧಿ ಇರುತ್ತೆ. 15 ದಿನಗಳಲ್ಲಿ ಯಾರಾದರೂ ತಕರಾರು ಹಾಕದೇ ಇದ್ದರೆ 16ನೇ ದಿನ ಆಟೋ ಮ್ಯೂಟೇಷನ್ ಆಗುತ್ತೆ. ಅಂದಹಾಗೆ ಹಳೆಯ ವ್ಯವಸ್ಥೆಯಲ್ಲಿ ಇದ್ದ ಸಮಸ್ಯೆ ಆದರೆ ಏನು ಅದನ್ನು ತಿಳ್ಕೊಳ್ಳೋಣ. ಹಳೆಯದರಲ್ಲಿ ನೋಟಿಸ್ ಕೊಟ್ಟು ಫೈಲ್ ಮೇಜಿನ ಮೇಲೆ ತಿಂಗಳಗಟ್ಟಲೆ ಉಳಿತಾ ಇತ್ತು, ಮುಂದೆ ಹೋಗ್ತಾ ಇರಲಿಲ್ಲ. ಕೇಳಿದರೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅನ್ನೋ ಉತ್ತರವೇ ಹೆಚ್ಚು ಬರ್ತಾ ಇತ್ತು. ಇಲ್ಲಿ ಮಧ್ಯವರ್ತಿಗಳಿಗೆ ದುಡ್ಡು ಮಾಡೋಕ್ಕೆ ಕೂಡ ಒಂದು ಅವಕಾಶ ಇತ್ತು ಅಂತ ಹೇಳ್ತಾರೆ. ಈಗ ಸಚಿವರು ಹೇಳ್ತಾರೆ, ಹಿಂದೆ ಶಾನುಭೋಗರು ಮಾಡ್ತಿದ್ದ ಕೆಲಸವನ್ನು ಈಗ ಭೂಮಿ ತಂತ್ರಾಂಶ ಮಾಡುತ್ತೆ ಅಂತ. ಅಂದರೆ ಮಾನವ ಹಸ್ತಕ್ಷೇಪ ಕಡಿಮೆ ಇರುತ್ತೆ. ಹಾಗಾಗಿ ಭ್ರಷ್ಟಾಚಾರಕ್ಕೆ ಬ್ರೇಕ್ ಮುಖ್ಯ ಅನ್ನುವಂಥದ್ದು ಖಂಡಿತ ಆಗುತ್ತೆ. ಬಹಳ ಮುಖ್ಯ ಕೂಡ ಇದು. ಹೊಸ ನಿಯಮ ಎಷ್ಟು ಜಾರಿಗೆ ಬಂದಿದೆ ಅಂತ ನೋಡಿದ್ರೆ, ಮಂಡ್ಯದಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿದೆ. 98% ಖಾತೆಗಳು ಸ್ವಯಂಚಾಲಿತ. ತಿಂಗಳಿಗೆ ಸರಾಸರಿ 2.47 ಲಕ್ಷ ಖಾತೆ ಬದಲಾವಣೆ ಆಗ್ತಾ ಇದೆ. ಅರ್ಜಿಗಳು ಅದರಲ್ಲಿ 70% ಈಗಾಗಲೇ ಆಟೋ ಮ್ಯೂಟೇಷನ್ಗೆ ಒಳಗಾಗಿದೆ. ಇದು ಚಿಕ್ಕ ವಿಷಯ ಅಲ್ಲ ಸ್ನೇಹಿತರೆ. ಇಲ್ಲಿ ಪಹಣಿ ಆಧಾರ್ ಲಿಂಕ ಯಾಕೆ ಮುಖ್ಯ ಅಂತಲೂ ನೋಡೋಣ. ಸರ್ಕಾರ ಒಂದು ಮುಖ್ಯ ಸಲಹೆ ಕೊಟ್ಟಿದೆ. ಅದೇನೆಂದರೆ, ಪಹಣಿ ಜೊತೆಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಮಾಡಿ. ಯಾಕೆ? ನಿಮ್ಮ ಆಸ್ತಿಯಲ್ಲಿ ಯಾರಾದರೂ ಅನಧಿಕೃತ ವ್ಯವಹಾರ ಮಾಡಿದರೆ ನಿಮ್ಮ ಮೊಬೈಲಿಗೆ ತಕ್ಷಣ SMS ಬರುತ್ತೆ. ಅದರಿಂದ ನಕಲಿ ವ್ಯವಹಾರಗಳಿಗೆ ದೊಡ್ಡ ಬ್ರೇಕ್ ಬೀಳುತ್ತೆ. ಪ್ರಮುಖವಾಗಿ ರೈತರಿಗೆ ಇದು ತುಂಬ ಉಪಯೋಗ ಆಗಲಿದೆ. ಅಂದಹಾಗೆ ಜನರು ತಿಳಿಯಬೇಕಾದಂತಹ ಸತ್ಯಗಳು ಏನು, ವಾಸ್ತವಾಂಶಗಳು ಏನು ಅಂತ ನೋಡಿದ್ರೆ, ಆಟೋ ಮ್ಯೂಟೇಷನ್ ಆಗಿದೆ ಅಂದರೆ ಎಲ್ಲ ಸಮಸ್ಯೆಗಳು ಮುಗಿದಂತೆ ಅಲ್ಲ. ತಕರಾರಿದ್ದರೆ ಪ್ರಕ್ರಿಯೆ ನಿಲ್ಲುತ್ತೆ, ಡಾಕ್ಯುಮೆಂಟ್ ಕ್ಲಿಯರ್ ಇರಬೇಕಾಗತ್ತೆ, ಸರಿಯಾದ ರಿಜಿಸ್ಟ್ರೇಷನ್ ಇದ್ದರೆ
ಕೋರ್ಟ್ ಕಡೆಯಿಂದ ತಡೆ ಇರುವುದಿಲ್ಲ, ಡೂಪ್ಲಿಕೇಟ್ ಕ್ಲೈಮ್ ಇರಬಾರ್ದು. ಒಟ್ಟಾರೆಯಾಗಿ ಸ್ನೇಹಿತರೆ ಈ ಹೊಸ ವ್ಯವಸ್ಥೆ ರೈತರಿಗೆ, ಮನೆ ಖರೀದಿದಾರರಿಗೆ, ಸೈಟ್ ಓನರ್ಗಳಿಗೆ ಒಂದು ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದೆ. ಆದರೆ ಖಾತೆ ಅಂತಂದರೆ ಲೀಗಲ್ ಮಾಲೀಕತ್ವ ಅಲ್ಲ ಅಂತ ತಿಳ್ಕೋಬೇಕು. ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇರಬೇಕು. ಈ ವಿಡಿಯೋ ಉಪಯೋಗ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಧನ್ಯವಾದಗಳು.